ನಮಸ್ಕಾರ. ಇವತ್ತು ನಾವು ಆ, ವಿಶ್ವದ ಮೂಲದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ಅಂದ್ರೆ ವೈದಿಕ ವಿಜ್ಞಾನದಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ನೋಡಿ, ಪ್ರಕೃತಿ. ಹೌದು, ಪ್ರಕೃತಿ. ಈ ಪದ ಕೇಳಿರ್ತೀವಿ. ಅಂದ್ರೆ ಈ ವಿಶ್ವ ಹೇಗ್ ಶುರುವಾಯಿತು, ಯಾವ್ದ್ರಿಂದಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದ್ಯಾ? ಹೌದು, ಬಹುಮಟ್ಟಿಗೆ. ನಾವು ಪ್ರಕೃತಿ ಅನ್ನೋ ಗ್ರಂಥ, ಆಮೇಲೆ ಮಹಾಭಾರತ, ಮನುಸ್ಮೃತಿ, ಋಗ್ವೇದ, ಸಾಂಖ್ಯದರ್ಶನ ಇವುಗಳ ಸಹಾಯದಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬಹುದು. ಸರಿ, ಹಾಗಾದ್ರೆ ಪ್ರಕೃತಿ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಏನು? ಪ್ರಕೃತಿ ಅಂದ್ರೆ ಈ ವಿಶ್ವ ಇದೆಯಲ್ಲ, ಅದರ ಅತ್ಯಂತ ಮೂಲಭೂತವಾದ ಅಂದ್ರೆ ಜಡಸ್ಥಿತಿ. ಇದು ಒಂದು ವಸ್ತು ಅಂತ ಹೇಳೋದಿಕ್ಕಿಂತ ಅದೊಂದು ಅನಂತವಾದ ಸಾಧ್ಯತೆ, ಪೊಟೆನ್ಷಿಯಾಲಿಟಿ. ಓ, ಅಂದ್ರೆ ಶೂನ್ಯದಿಂದ ಎಲ್ಲ ಬಂತು ಅನ್ನೋ ಥಿಯರಿ ಅಲ್ಲ ಇದು? ಖಂಡಿತ ಅಲ್ಲ. ವೈದಿಕ ದೃಷ್ಟಿಯಲ್ಲಿ ವಿಶ್ವ ಶೂನ್ಯದಿಂದ ಬರ್ಲಿಲ್ಲ, ಬದಲಾಗಿ ಈ ಪ್ರಕೃತಿಯಿಂದನೇ ವಿಕಾಸಗೊಂಡಿದ್ದು. ವಿಕಾಸ, ಎವಲ್ಯೂಷನ್ ಅನ್ನೋ ಹಾಗೆನಾ? ಹೌದು, ಒಂದು ರೀತಿ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲದಕ್ಕೂ ಇದೇ ಮೂಲ. ಮಹಾಭಾರತದಲ್ಲೆಲ್ಲ ಇದಕ್ಕೆ ಅವ್ಯಕ್ತ ಅಂತಾರೆ. ಅವ್ಯಕ್ತ ಅಂದ್ರೆ ಮ್ಯಾನಿಫೆಸ್ಟ್ ಆಗಿಲ್ಲದ್ದು ಅಂತನ? ಹೌದು, ಇನ್ನು ವ್ಯಕ್ತವಾಗದ್ದು, ಪ್ರಧಾನ ಅಂದ್ರೆ ಮುಖ್ಯವಾದದ್ದು ಅಂತ ಕೂಡ ಕರೀತಾರೆ. ಇದರ ಗುಣಗಳು, ಪ್ರಾಪರ್ಟೀಸ್ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ. ನೋಡಿ, ಇದು ಶಾಶ್ವತ, ಇಟರ್ನಲ್, ಅಂದ್ರೆ ಹುಟ್ಟು ಸಾವು ಇಲ್ಲ. ಶಾಶ್ವತ, ಓಕೆ. ಏಕ, ಒಂದೇ, ಮಹಾಪ್ರಳಯದ ಸ್ಥಿತಿಯಲ್ಲಿ ಎಲ್ಲೆಡೆ ಒಂದೇ ರೀತಿ ಹರಡಿರುತ್ತೆ. ಆಮೇಲೆ ವ್ಯಾಪಕ, ಅಂದ್ರೆ ಪರ್ವೇಸಿವ್, ಸರ್ವವ್ಯಾಪಿ. ಸರ್ವವ್ಯಾಪಿ, ಆದ್ರೆ ತುಂಬಾ ಸೂಕ್ಷ್ಮ ಇರಬೇಕಲ್ಲ? ಹೌದು, ಅತ್ಯಂತ ಸೂಕ್ಷ್ಮ, ಪರಮಾಣು ಸ್ವರೂಪದ್ದು ಅಂತಾನೂ ಹೇಳ್ಬಹುದು. ಆದ್ರೆ ಅತಿ ಮುಖ್ಯವಾದ ಗುಣ ಅಂದ್ರೆ ಇದು ಕಾರಣರಹಿತ, ಕಾಸ್ಲೆಸ್. ಕಾರಣರಹಿತ ಅಂದ್ರೆ? ಅದಕ್ಕೆ ಕಾರಣನೇ ಇಲ್ವಾ? ಇಲ್ಲ, ಅದು ಸ್ವಯಂಭೂ, ಯಾರೂ ಅದನ್ನ ಸೃಷ್ಟಿ ಮಾಡಿದ್ದಲ್ಲ. ದೇವರು ಕೂಡ ಇದನ್ನ ಸೃಷ್ಟಿಸಿದ್ದಲ್ಲ ಅಂತಾರೆ. ಬದಲಾಗಿ ಸೃಷ್ಟಿಗಾಗಿ ಇದನ್ನ ಬಳಸ್ಕೊಳ್ತಾನೆ, ಪ್ರೇರೇಪಿಸ್ತಾನೆ. ಓ, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಅಂದ್ರೆ ನಮ್ಮ ಸಾಮಾನ್ಯ ಲಾಜಿಕ್ ಇದೆಯಲ್ಲ, ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಅನ್ನೋದು, ಅದಕ್ಕಿದು ಸಿಗಲ್ಲ. ಹೌದು, ಅದಕ್ಕೆ ಇದು ಎಲ್ಲೆಡೆ ಇದ್ರೂ ವ್ಯಾಪಕ. ನಮ್ಮ ಇಂದ್ರಿಯಗಳಿಗೆ ಇದು ಸಿಗಲ್ಲ, ಇಂದ್ರಿಯಾತೀತ. ಆಮೇಲೆ ಇದು ಅವ್ಯಕ್ತ. ಅವ್ಯಕ್ತ ಅಂದ್ರೆ ಹುಟ್ಟು, ಬೆಳವಣಿಗೆ, ಮುಪ್ಪು, ಸಾವು ಇವೆಲ್ಲ ಇಲ್ವಾ? ಖಂಡಿತ ಇಲ್ಲ. ಆ ಬದಲಾವಣೆಗಳಿಂದ ಮುಕ್ತ. ಹಾಗೆ ಇದು ನಿಷ್ಕ್ರಿಯ, ಆಕ್ಷನ್ಲೆಸ್, ತನ್ನಷ್ಟಕ್ಕೆ ತಾನೇ ಏನು ಮಾಡ್ಕೊಳ್ಳಲ್ಲ. ನಿಷ್ಕ್ರಿಯ, ಓಕೆ. ಹಾಗಾದ್ರೆ ಸೃಷ್ಟಿಗೆ ಮೊದಲು ಆ ಮಹಾಪ್ರಳಯದ ಸಮಯದಲ್ಲಿ ಇದು ಹೇಗಿತ್ತು? ಆಗ ಇದು ಪೂರ್ತಿ ನಿಶ್ಚಲವಾಗಿತ್ತು. ಎಲ್ಲೆಡೆ ಒಂದೇ ಸಮನಾಗಿ ಹರಡಿತ್ತು. ಮನುಸ್ಮೃತಿ ಹೇಳತ್ತೆ, ಎಲ್ಲೆಲ್ಲೂ ಕತ್ತಲಿ ಇತ್ತು. ಗುರ್ತಿಸೋಕೆ ಆಗ್ದ, ತಿಳಿಯೋಕೆ ಆಗ್ದ ಒಂದು ಸ್ಥಿತಿ, ನಿದ್ದೆ ಮಾಡೋ ಥರ. ಕತ್ತಲೆ ಅಂದ್ರೆ ಈಗಿನ ಬೆಳಕು, ಶಕ್ತಿ ಇವೆಲ್ಲ ಇರ್ಲಿಲ್ವಾ? ಇಲ್ಲವೇ ಇಲ್ಲ. ಅನಂತ ತಮಸ್ಸು, ಅನಂತ ಶೀತಲತೆ, ದ್ರವ್ಯರಾಶಿ ಶೂನ್ಯ, ಸಾಂದ್ರತೆ ಶೂನ್ಯ, ಶಕ್ತಿ ಶೂನ್ಯ. ಅಬ್ಬಾ, ಶಬ್ದ, ಕಂಪನ, ಚಲನೆ ಯಾವುದೂ ಇರ್ಲಿಲ್ವಾ? ಏನೂ ಇರ್ಲಿಲ್ಲ. ಋಗ್ವೇದದಲ್ಲೂ ಇದೇ ತರಹದ ವರ್ಣನೆ ಇದೆ. ಕತ್ತಲೆ ಇತ್ತು, ಕತ್ತಲೆಯಿಂದ ಮುಚ್ಚಲ್ಪಟ್ಟಿತ್ತು ಅಂತ. ಇದು ಕಣನೂ ಅಲ್ಲ, ತರಂಗನೂ ಅಲ್ಲ. ಇದು ಈಗಿನ ಆಧುನಿಕ ವಿಜ್ಞಾನ ಹೇಳೋ ಬಿಗ್ ಬ್ಯಾಂಗ್ ಸಿದ್ಧಾಂತ ಇದೆಯಲ್ಲ, ಅದಕ್ಕಿಂತ ಸಂಪೂರ್ಣ ಭಿನ್ನ ಅಲ್ವಾ? ಅವರು ಆರಂಭದಲ್ಲಿ ಅನಂತ ತಾಪ, ಅನಂತ ಸಾಂದ್ರತೆ, ಶಕ್ತಿ ಇತ್ತು ಅಂತಾರಲ್ಲ. ನಿಖರವಾಗಿ ನೀವ್ ಹೇಳಿದ್ದು ಸರಿ. ವೈದಿಕ ಪ್ರಕೃತಿ ಅನಂತ ಆಯಾಮ, ಶೂನ್ಯ ಶಕ್ತಿ, ಶೂನ್ಯ ಸಾಂದ್ರತೆ, ಪೂರ್ತಿ ತಣ್ಣಗಿನ ಸ್ಥಿತಿ. ಆದ್ರೆ ಬಿಗ್ ಬ್ಯಾಂಗ್ ಆರಂಭ ಅದು ಪ್ಲ್ಯಾಂಕ್ ಸಮಯಕ್ಕೆ ಮುಂಚಿನದ್ದು. ಅದನ್ನ ಅವರು ಊಹಾತ್ಮಕವಾಗಿ ಶೂನ್ಯ ಆಯಾಮ, ಆದ್ರೆ ಅನಂತ ತಾಪ, ಅನಂತ ಸಾಂದ್ರತೆ ಅಂತ ಕಲ್ಪಿಸ್ತಾರೆ. ಹೌದು, ಪೂರ್ತಿ ವ್ಯತಿರಿಕ್ತವಾಗಿದೆ. ಆದ್ರೆ ಒಂದು ಸಾಮ್ಯತೆ ಇದೆ ನೋಡಿ. ಎರಡೂ ಸಿದ್ಧಾಂತಗಳು ಆ ಅತ್ಯಂತ ಆರಂಭದ ಸ್ಥಿತಿ ಇದೆಯಲ್ಲ, ಅದು ನಮ್ಮ ಗ್ರಹಿಕೆಗೆ ನಿಲುಕದ್ದು, ಅರಿಯಲಾಗದ್ದು ಅಂತ ಒಪ್ಕೋತವೆ. ಹೌದು. ವೈದಿಕದಲ್ಲಿ ಅವ್ಯಕ್ತ ಪ್ರಕೃತಿ, ಮಾಡರ್ನ್ ಸೈನ್ಸಲ್ಲಿ ಪ್ಲ್ಯಾಂಕ್ ಸಮಯಕ್ಕೆ ಹಿಂದಿನದ್ದು. ಸರಿ, ಈ ಪ್ರಕೃತಿಯನ್ನ ತ್ರಿಗುಣಗಳ ಸಮತೋಲನ ಅಂತಾರಲ್ಲ, ಸತ್ವ, ರಜಸ್, ತಮಸ್ ಅಂದ್ರೆ ಏನು? ಸಾಂಖ್ಯ ದರ್ಶನದಲ್ಲಿ ಇದು ಸ್ಪಷ್ಟವಾಗಿದೆ. ಪ್ರಕೃತಿ ಅಂದ್ರೇನೆ ಈ ಮೂರು ಗುಣಗಳ ಸಾಮ್ಯಾವಸ್ಥೆ, ಈಕ್ವಲಿಬ್ರಿಯಂ. ಗುಣ ಅಂದ್ರೆ ಇಲ್ಲಿ ಫಿಸಿಕಲ್ ಪಾರ್ಟಿಕಲ್ಸ್ ಅಲ್ಲ, ಸ್ವಭಾವಗಳು, ಪ್ರವೃತ್ತಿಗಳು ಅನ್ನೋ ತರಹನ? ಹೌದು, ಸರಿಯಾಗಿ ಹೇಳಿದ್ರಿ. ಸತ್ವ ಅಂದ್ರೆ ಪ್ರಕಾಶ, ಜ್ಞಾನ, ಸುಖ, ಹಗುರವಾಗಿರೋದು, ಆಕರ್ಷಣೆ.
ರಜಸ್ ಅಂದ್ರೆ ಕ್ರಿಯೆ, ಚಲನೆ, ಆಸೆ, ದುಃಖ, ವಿಕರ್ಷಣೆ. ಇನ್ನು ತಮಸ್? ತಮಸ್ಸು ಅಂದ್ರೆ ಸ್ಥಿತಿಶೀಲತೆ, ಇನರ್ಷಿಯಾ. ಕತ್ತಲೆ, ಜಡತ್ವ, ಭಾರ, ಮೋಹ. ಇವು ಮೂರು ಒಂದಕ್ಕೊಂದು ಪೂರಕ, ವಿರೋಧಿ, ಆದ್ರೆ ಯಾವಾಗ್ಲೂ ಒಟ್ಟಿಗೆ ಇರ್ತವೆ, ಹೆಣೆದುಕೊಂಡಿವೆ. ಓ, ಅಂದ್ರೆ ಪ್ರಕೃತಿಯ ಮೂಲ ಸ್ಥಿತಿಯಲ್ಲಿ ಈ ಮೂರು ಬ್ಯಾಲೆನ್ಸಲ್ಲಿ ಇರೋದ್ರಿಂದ ಅದು ನಿಷ್ಕ್ರಿಯವಾಗಿರುತ್ತೆ. ಹೌದು. ಆ ಬ್ಯಾಲೆನ್ಸ್ ತಪ್ಪಿದಾಗ ಬಹುಶಃ ಆಗ ಸೃಷ್ಟಿ ಶುರುವಾಗುತ್ತೆ. ಒಂದು ಗುಣ ಇನ್ನೊಂದನ್ನ ಸಪ್ರೆಸ್ ಮಾಡೋಕ್ ಶುರು ಮಾಡಿದಾಗ ಚಲನೆ ಬರುತ್ತೆ. ತಮಸ್ಸನ್ನ ಕಂಟ್ರೋಲ್ ಮಾಡಿದ್ರೆ ರಜಸ್ಸು, ರಜಸ್ಸನ್ನ ಕಂಟ್ರೋಲ್ ಮಾಡಿದ್ರೆ ಸತ್ವ ಡಾಮಿನೇಟ್ ಆಗುತ್ತೆ. ಸರಿ. ಇದು ಕೇವಲ ಗುಣಗಳು, ವಸ್ತುಗಳಲ್ಲ ಅನ್ನೋದು ಮುಖ್ಯವಾದ ಪಾಯಿಂಟ್. ಹೌದು. ಇನ್ನು ಆಧುನಿಕ ವಿಜ್ಞಾನದ ಹೋಲಿಕೆಗೆ ಬಂದ್ರೆ ಒಂದು ಚಿಂತನೆ ಇದೆ. ಅಂದ್ರೆ ಆಧುನಿಕ ವಿಜ್ಞಾನ ಪ್ರಯೋಗ, ವೀಕ್ಷಣೆಗೆ ಜಾಸ್ತಿ ಒತ್ತು ಕೊಡುತ್ತಲ್ವಾ? ಹೌದು. ಅಬ್ಸರ್ವಬಲ್, ಮೆಷರಬಲ್. ಹೌದು. ಹಾಗಾಗಿ ಆ ಮೂಲ ಸ್ಥಿತಿಯ ಬಗ್ಗೆ ತಾರ್ಕಿಕವಾಗಿ ಯೋಚಿಸೋದನ್ನ, ಕಲ್ಪನೆಗಳನ್ನ ಕೆಲವೊಮ್ಮೆ ಕಡೆಗಣಿಸ್ತಾರಾ ಅನ್ನೋ ಪ್ರಶ್ನೆ ಇದೆ. ವೈದಿಕ ಚಿಂತನೆ ತರ್ಕ ಮತ್ತು ಅನುಭವ ಎರಡನ್ನೂ ಬಳಸಿ ಪ್ರಕೃತಿಯ ಕಲ್ಪನೆಯನ್ನ ರೂಪಿಸಿದೆ. ಅರ್ಥ ಆಯ್ತು. ಹಾಗಾದ್ರೆ ಒಟ್ಟಿನಲ್ಲಿ ವೈದಿಕ ಚಿಂತನೆ ಪ್ರಕಾರ ಪ್ರಕೃತಿ ಅನ್ನೋದು ಈ ವಿಶ್ವದ ಆಚೆಗಿನ ಒಂದು ಮೂಲಸ್ತತ್ವ. ಅದು ಶಾಶ್ವತ, ಅದಕ್ಕೆ ಕಾರಣ ಇಲ್ಲ, ತ್ರಿಗುಣಗಳಿಂದ ಕೂಡಿದೆ, ಆದರೆ ಮೂಲದಲ್ಲಿ ಅವ್ಯಕ್ತ ಮತ್ತು ನಿಷ್ಕ್ರಿಯ. ಸರಿತಾನೆ? ಹೌದು. ಸಂಕ್ಷಿಪ್ತವಾಗಿ ಹಾಗೆ ಹೇಳ್ಬೋದು. ಸರಿ, ನಮ್ಮ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಆದರೆ ಕೇಳುಗರಿಗೆ ಒಂದು ಪ್ರಶ್ನೆ ಕೊಟ್ಟು ಹೋಗೋಣ. ಮಹಾಭಾರತದಲ್ಲಿ ವಸಿಷ್ಠರು ಪ್ರಕೃತಿಯನ್ನ ಅವಿದ್ಯಾ ಅಂತನೂ ಕರೆದಿದ್ದಾರೆ. ಹೌದು. ಅವಿದ್ಯಾ ಅಂದ್ರೆ ಅಜ್ಞಾನ. ಹೌದು. ಇದರ ಅರ್ಥ ಪ್ರಕೃತಿ ಇದ್ರೂ ಅದನ್ನ ಪೂರ್ತಿಯಾಗಿ ತಿಳಿಯೋಕ್ಕಾಗಲ್ಲ, ಅದು ಬಹುತೇಕ ಇಲ್ಲದ ಹಾಗೇನೆ ಅಂತ. ಈ ವಿಶ್ವದ ಮೂಲವನ್ನೇ ಅಜ್ಞಾನ ಅಥವಾ ತಿಳಿಯಲಾಗದ್ದು ಅಂತ ಪರಿಗಣಿಸೋದರ ಹಿಂದಿನ ಆಳವಾದ ಅರ್ಥ ಏನಾಗಿರ್ಬೋದು? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ಮುಂದಿನ ಬಾರಿ ಸಿಗೋಣ. ಖಂಡಿತ ಯೋಚಿಸಿ. ನಮಸ್ಕಾರ.